ಮೊನ್ನೆ ನಡೆದಂಥ ಬಾಂಬ್ ಬ್ಲಾಸ್ಟ್ ಕೇಸ್ನಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಇವತ್ತು ಹಿರಿಯ ಅಧಿಕಾರಿಗಳು, DG ಅವರು, ಕಮಿಷನರು ಮತ್ತೆಲ್ಲ DCPಗಳು, ಅಡಿಷನಲ್ CPಗಳು ಎಲ್ಲರ ಸಭೆಯನ್ನು ಕರೆದಿದೆ. ಇಲ್ಲಿಯವರೆಗೂ ಏನೆಲ್ಲ ನಡೆದಿದೆ ಅದನ್ನು ಚರ್ಚೆ ಮಾಡಿ ಇವತ್ತು ಮುಂದೆ ನಾವು ಏನು ಮಾಡಬೇಕು ಅಂತಕ್ಕಂಥ ವಿಚಾರಗಳನ್ನು ಕೂಡ ಚರ್ಚೆ ಮಾಡಿದ್ದೇವೆ. ನಮಗೆ ಇಲ್ಲಿವರೆಗೆ ಯಾರು ಆ ವ್ಯಕ್ತಿ ಬಂದಿದ್ದ, ಅವನು ಬ್ಯಾಗ್ ಇಟ್ಟು ಹೋಗಿದ್ದಾನೆ, ಇದೆಲ್ಲ CCTVನಲ್ಲಿ ಕ್ಯಾಪ್ಚರ್ ಆಗಿರ್ತಕ್ಕಂಥದ್ದು. ಅದನ್ನು ಲೀಡ್ ತಗೊಂಡು ತನಿಖೆಯನ್ನು ಅವತ್ತೇ ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ ಅನೇಕ ಗುಂಪುಗಳನ್ನು ರಚನೆ ಮಾಡಿ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಬಹಳ ಪ್ರಾಮುಖ್ಯವಾದಂಥ ಕೆಲವು ಕುರುಹುಗಳು ಸಿಕ್ಕಿದ್ದಾವೆ. ಅದನ್ನು ಉಪಯೋಗ ಮಾಡಿಕೊಂಡು ಆದಷ್ಟು ಶೀಘ್ರವಾಗಿ ಅವರನ್ನು, ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಪೊಲೀಸ್ ಮಾಡುತ್ತೆ. ಇದರ ಜೊತೆಗೆ ನಮ್ಮ ಏನು NIA ಅವರಿರ್ಬೋದು, NSGನವರಿರ್ಬೋದು, ಅವರು ಕೂಡ ಅವ್ರದ್ದೇ ಆದ ರೀತಿಯಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಒಬ್ಬರಿಗೊಬ್ಬರಿಗೂ ಸಹಕಾರದಿಂದ ಆದಷ್ಟು ಶೀಘ್ರವಾಗಿ ನಾವು ಯಾವ ವ್ಯಕ್ತಿ ಈ ಕೆಲಸ ಮಾಡಿದ್ದಾನೆ ಅದನ್ನು ಭೇದಿಸ್ತೇವೆ ಮತ್ತು ಆದಷ್ಟು ಶೀಘ್ರವಾಗಿ ಅವರನ್ನು ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ. ಒಂದು ಬೆಂಗಳೂರಿನ ಜನತೆಗೆ ನಾನು ವಿನಂತಿ ಮಾಡ್ಕೊಳ್ತಕ್ಕದ್ದೇನೆಂದರೆ, ಯಾರೂ ಆತಂಕ ಪಡ್ತಕ್ಕಂಥದ್ದು ಅಗತ್ಯ ಇಲ್ಲ. ಇದಕ್ಕೆ ಈ ಇನ್ಸಿಡೆಂಟಿಗೆ ಸಂಬಂಧಪಟ್ಟಾಗೆ ನಾವು ಆದಷ್ಟು ಶೀಘ್ರವಾಗಿ ಕ್ರಮ ತಗೊಳ್ತೀವಿ ಮತ್ತು ಇಡೀ ಬೆಂಗಳೂರನ್ನು ಒಂದು ಸೇಫ್ ಸಿಟಿಯಾಗಿ ಏನು ಮಾಡೋದಕ್ಕೆ ನಾವು ಮೊದಲಿಂದ ಪ್ರಯತ್ನ ಮಾಡ್ತಾ ಇದ್ದೇವೆ. ಆ ದೃಷ್ಟಿಯಲ್ಲಿ ಕೂಡ ಎಲ್ಲ ಇಡೀ ಬೆಂಗಳೂರು ಸಿಟಿಯನ್ನು ಸೆನ್ಸಿಟೈಸ್ ಮಾಡಿ ನಮ್ಮ ಎಲ್ಲ DCPಗಳು ಅವರವರ ಏರಿಯಾದಲ್ಲಿ ಹೆಚ್ಚು ಪೆಟ್ರೋಲಿಂಗ್ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಇರ್ಬೋದು, ಅದನ್ನೆಲ್ಲವನ್ನು ಕೂಡ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಿನ್ನೆ ದಿವಸ ಅವರು ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡಿ ಅವರು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದಷ್ಟು ಶೀಘ್ರವಾಗಿ ನಾವು ಕ್ಯಾಪ್ಚರ್ ಮಾಡ್ತೇವೆ. ಸರ್, ಈಗ ಆತನ ಗುರುತು ಪತ್ತೆಯಾಗಿದೆ. ಯಾಕೆಂದರೆ ಅವನು ಒಳಗಡೆ ಬಂದ ಸಂದರ್ಭದಲ್ಲಿ ಕ್ಯಾಪು, ಮಾಸ್ಕು, ಗ್ಲಾಸ್ ಎಲ್ಲ ಹಾಕೊಂಡಿದ್ದ. ಆತನ ಫೇಸ್ ಐಡೆಂಟಿಫೈ ಆಗಿದೆಯಾ? ಇದುವರೆಗೆ ಏನಾದರೂ ಲೀಡ್ ಸಿಕ್ಕಿದೆಯಾ ಅದ್ರ ಬಗ್ಗೆ? ಅದೆಲ್ಲ ಟೆಕ್ನಿಕಲ್ ಡೀಟೇಲ್ಸು ನಾವು ಏನೆಲ್ಲ ಮಾಡ್ಕೋಬೇಕು, ಅವನ ಫೇಸನ್ನು ರಿಸ್ಟ್ರಕ್ಚರ್ ಮಾಡೋದಿರ್ಬೋದು ಅಥವಾ ಅವರದ್ದು ಎಲ್ಲ ಚಲನವಲನಗಳನ್ನೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಅದನ್ನೆಲ್ಲ ಉಪಯೋಗ ಮಾಡಿ, ಟೆಕ್ನಾಲಜಿಯಲ್ಲಿ ಉಪಯೋಗ ಮಾಡಿ ಅದನ್ನು ಕಂಡಿಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಯಾವುದೇ ಡೀಟೇಲ್ಸನ್ನು ನಾನು ತಮಗೆ ಹೇಳೋದಕ್ಕಾಗೋದಿಲ್ಲ. ಯಾಕೆಂದರೆ ಇನ್ವೆಸ್ಟಿಗೇಷನ್ ನಡೀತಾ ಇರುವಾಗ ನಾನು ಕೆಲವು ಡೀಟೇಲ್ಸನ್ನು ನಿಮಗೆ ಹಂಚ್ಕೊಳ್ಳೋದಕ್ಕೆ ತೊಂದರೆ ಆಗುತ್ತೆ. ಅದು ಆ ಕಾರಣಕ್ಕೆ ಹೇಳಕ್ಕೆ ಬರೋದಿಲ್ಲ. ಇಂಡಿವಿಜುವಲ್ ವ್ಯಕ್ತಿ ಮಾಡಿದಾನೆ ಅಥವಾ ಅದರ ಸಂಘಟನೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಅದನ್ನು ಈಗಲೇ ನಾನು ಯಾವುದನ್ನು ಸ್ಪೆಕ್ಯುಲೇಟ್ ಮಾಡೋಕ್ಕೆ ಹೋಗೋದಿಲ್ಲ. ಅಲ್ಲಿ CCTVನಲ್ಲಿ ಆ ವ್ಯಕ್ತಿ ಕಂಡಿದ್ದಾನೆ ಅನ್ನೋದು ಒಂದು ಬಿಟ್ಟರೆ, ಅವರು ಸಂಘಟನೆ ಮಾಡಿದೆಯಾ ಅಥವಾ ಇಂಡಿವಿಜುವಲ್ ಆಗಿ ಮಾಡಿದಾನ, ಇವೆಲ್ಲ ಡೀಟೇಲ್ಸನ್ನು ನಾವೇನು ಕೂಡ ಈಗಲೇ ಹೇಳಕ್ಕೆ ಹೋಗೋದಿಲ್ಲ. ಅಲ್ಲ, ಅದು ಟೆಕ್ನಿಕಲಿ ಆ ವಸ್ತುಗಳನ್ನೇನು ಉಪಯೋಗ ಮಾಡಿದ್ದಾರೆ, ಇದು ಏನೋ ಬ್ಯಾಟ್ರಿ ಇರ್ಬೋದು ಅಥವಾ ಟೈಮರ್ ಇರ್ಬೋದು, ಇಂಥದ್ದನ್ನೆಲ್ಲ ನಾವು ಕಂಪೇರ್ ಮಾಡ್ಬೋದು ಅಷ್ಟೇ ವಿನಃ, ಬಟ್ ನಾವು ಅಲ್ಲಿಗೂ ಇಲ್ಲಿಗೂ ಸಿಮಿಲಾರಿಟಿ ಇದೆ, ಅವರೇ ಮಾಡಿದ್ದಾರೆ ಇವರೇ ಮಾಡಿದ್ದಾರೆ ಅಂತ ಯಾವುದನ್ನು ಕೂಡ ಹೇಳೋದಕ್ಕಾಗೋದಿಲ್ಲ. ಈಗಾಗಲೇ ನಾನು ಹೇಳಿದ್ನಲ್ಲ, ಮೊನ್ನೆ ಬೆಳಗ್ಗೆನೂ ಹೇಳಿದ್ದೇನೆ, ರಿಪೋರ್ಟು ಸಂಪೂರ್ಣವಾದಂಥ ಮಾಹಿತಿ ರಿಪೋರ್ಟ್ ಬರೋದಿದೆ. ಬಂದ ತಕ್ಷಣ ಅದರಲ್ಲಿ ಪಾಸಿಟಿವ್ ಬಂದಿದೆ ಅಂತ ಹೇಳಿದರೆ ಇಮ್ಮಿಡಿಯೇಟಾಗಿ ವಿತಿನ್ ನೋ ಟೈಮ್ ವಿ ವಿಲ್ ಟೇಕ್ ಆ್ಯಕ್ಷನ್. ಈಗ ಬರಲಿಲ್ಲ ಅಂತ ಹೇಳಿದರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಇಟ್ ಈಸ್ ಟೆಕ್ನಿಕಲ್ ಡೀಟೇಲ್ಸ್, ಅದನ್ನು ಕಾಯ್ತಾ ಇದ್ದೀವಿ. ಬಂದ ತಕ್ಷಣ ಇಫ್ ಇಟ್ ಈಸ್ ಪಾಸಿಟಿವ್, ಯಾವುದೇ ಮುಲಾಜಿಲ್ಲದೆ, ನಾನು ಸದನದಲ್ಲೂ ಹೇಳಿದ್ದೇನೆ, ಈಗಲೂ ತಮ್ಮ ಮುಂದೆ ಹೇಳ್ತೇನೆ, ಯಾವುದೇ ಮುಲಾಜೆ, ಯಾವುದೇ ಒತ್ತಾಯಕ್ಕೆ ಮಣಿದೆ
ನಾವು ಕ್ರಮ ಮಾಡ್ತೀವಿ. ಒಂದು ಬಾರಿ ಅದೇ FSL ರಿಪೋರ್ಟ್ ಬಂದಿದೆ, ಮತ್ತೆ ಕ್ಲಾರಿಫಿಕೇಶನ್ಗೆ ಮತ್ತೆ ಕ್ಲಾರಿಫಿಕೇಶನ್ ಪ್ರಶ್ನೆ ಬರಲ್ಲ. ಕಳಿಸಿದ್ದಾರೆ. ನೋ ಯಾರು ಎರಡನೇ ರಿಪೋರ್ಟು ಮೂರನೇ ರಿಪೋರ್ಟು ಕೊಡಿ ಅಂತ ನಾವ್ಯಾರು ಹೇಳಕ್ ಹೋಗಲ್ಲ. ಒಂದು ಸಾರಿ ರಿಪೋರ್ಟ್ ಬಂದ ಮೇಲೆ ಅಲ್ಲಿಗೆ ಮುಗೀತು, ಅದ್ರ ಪ್ರಕಾರ ನಾವು ಆಕ್ಟ್ ಮಾಡ್ತೇವೆ. ಯಾರು ಅದ್ರ ಅಗತ್ಯನೇ ಇಲ್ರಿ, ಅದರ ಅಗತ್ಯನೇ ಇಲ್ಲ. ಅವ್ರು ಏನ್ ಬೇಕಾದ್ರೆ ಆರೋಪ ಮಾಡ್ಕೊಳ್ಳಿ, ಅವ್ರು ಆರೋಪ ಮಾಡಕ್ಕಿದ್ದಾರೆ, ನಾವು ಉತ್ತರ ಕೊಡಕ್ಕಿದ್ದೀವಿ. ಅವರು ಆರೋಪ ಮಾಡ್ಕೊಳ್ಳಿ, ನಾವು ರಿಪೋರ್ಟು ಸಂಪೂರ್ಣವಾಗಿ ನಮ್ಮ ಕೈ ಸೇರಿದ ತಕ್ಷಣ ನಾವು ಆಕ್ಟ್ ಮಾಡ್ತೀವಿ. ರಿಪೋರ್ಟ್ ಆಧರಿಸಿ ಈಗ 5 ಜನದ ವಾಯ್ಸ್ ಸ್ಯಾಂಪಲ್ಸ್ ಎಲ್ಲ ನೋಡಿ, ಒಂದು ಅದಕ್ಕೆ ಆದಂಥ ಒಂದು ಮೆಥಡಾಲಜಿನೇ ಇದೆ, ಅದನ್ನು ಫಾಲೋ ಮಾಡಬೇಕಲ್ವಾ. ಸುಮ್ಮನೆ ಅವ್ರು ಹೇಳಿಬಿಟ್ರು, ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಬಂದ್ಬಿಟ್ಟಿದೆ, ಅದು ಮಾಡ್ತಾ ಇಲ್ಲ, ಮುಚ್ಚಿಟ್ಬಿಟ್ಟಿದ್ದಾರೆ ಅಂದರೆ ನಾವು ಆಕ್ಟ್ ಮಾಡಕ್ ಆಗೋದಿಲ್ಲ. ಅದು ಅನ್ನುವಂಥದ್ದು ಬಂದಿದೆ, ಆದ್ರೆ ಯಾರು ಅನ್ನುವಂಥದ್ದನ್ನ ಕ್ಲಾರಿಫಿಕೇಶನ್ ಮಾಡಿ ನೋಡ್ರಿ, ಅದೆಲ್ಲ ಇದೆ ಅಂತ ಬಂದಿದೆ ಅಂತ ನಿಮ್ಗೆ ಯಾರು ಹೇಳಿದ್ರು? ಮೂಲಗಳಿಗೆ ಕೇಳಿ. ನಾನು ಅಧಿಕೃತವಾಗಿ ಹೇಳ್ತಾ ಇದ್ದೀನಿ, ನಮಗೆ ಸಂಪೂರ್ಣವಾಗಿ ಮಾಹಿತಿ ನಮ್ಮ ಕೈಲಿ ಸೇರಿದ ತಕ್ಷಣ ಪೊಲೀಸು ಆಕ್ಟ್ ಮಾಡ್ತಾರೆ. ಯಾವ ಮುಚ್ಚಿಡೋ ಪ್ರಶ್ನೆನೇ ಇಲ್ಲ. ಒಂದು ಕ್ಲಾರಿಫೈ ಮಾಡ್ತೀನಿ, ಮುಚ್ಚಿಡುವ ಪ್ರಶ್ನೆ ಇಲ್ಲ. ಅದನ್ನು ನಾವು ಸಾರ್ವಜನಿಕ ಇದಕ್ಕೆ ಆನಂತರ ಬಂದು ಎಲ್ಲ ತೀರ್ಮಾನ ಆದಾಗ ನಿಮಗೆ ಗೊತ್ತಾಗುತ್ತೆ. ನಾನು ಹೇಳಿದ್ನಲ್ರಿ, ಸಂಪೂರ್ಣವಾಗಿ ಬರಬೇಕು ಅಂತ ಹೇಳಲಿಲ್ವಾ? ಅದೊಂದು ಅರ್ಥ ಮಾಡ್ಕೋಬೇಕು ನೀವು. ನೋಡಪ್ಪ, ನೀವು ಅರ್ಥ ಮಾಡ್ಕೋಬೇಕು ಅಷ್ಟೇ. ನೋ ಈಗ ನಾವು ಬಂದ ತಕ್ಷಣ ಕ್ರಮ ಮಾಡ್ತೀವಿ ಅಂತ ಹೇಳಿದ್ದೀನಿ. ಅದ್ರ ಮೇಲೆ ಬಂದಿದ್ಯಾ ಇಲ್ವಾ, ಹೆಂಗ್ ಬಂದಿದೆ, ಎಷ್ಟು ಸೆಂಟೆನ್ಸ್ ಬಂದಿದೆ, ಎಷ್ಟು ವರ್ಡ್ ಬಂದಿದೆ, ಅವೆಲ್ಲ ಹೇಳಕ್ಕಾಗ್ತದೆ. ರಾಮೇಶ್ವರಂ ಕೆಫೆ ಇದೆ ಸರ್, ಅದು ಕನ್ಕ್ಲೂಡ್ ಆಗಲಿಕ್ಕೆ ಎಷ್ಟು ದಿನ ಬೇಕಾಗ್ಬೋದು ಸರ್? ನಾವು ಹಂಗೆ ಹೇಳೋಕ್ಕಾಗಲ್ಲ. ಇವತ್ತೇ ಆಗ್ಬೋದು, ಇಲ್ಲ ನಾಳೆ ಆಗ್ಬೋದು. ಅದನ್ನು ಸಮಯ ನಿಗದಿ ಮಾಡಿ ನಾನು ಹಂಗೆ ಅಲ್ಲಲ್ಲ, ಲೀಡ್ಗಳು ಇದ್ದಾವೆ, ಟೆಕ್ನಿಕಲ್ ಇದು ಇದೆ, ಇನ್ಫಾರ್ಮೇಷನ್ಸ್ ಇದೆ, ಮತ್ತು ಅದಕ್ಕೆ CCTV ಫುಟೇಜಸ್ ಇದೆ. ಎಲ್ಲವನ್ನು ಕೂಡ ಎಲ್ಲ ಆ್ಯಂಗಲ್ನಿಂದಲೂ ನಾವು ತನಿಖೆಯನ್ನು ಮಾಡ್ತಾ ಇದ್ದೇವೆ.